ನಮಸ್ತೆ ಮಹೇಶ್. ಪರವಾಗಿಲ್ಲ, ಇದು ಮಹೇಶ್ ಅವ್ರ ಕಿಚನ್ನು. ನೋಡ್ಕೊಬೇಡಿ ಎಲ್ಲರೂ. ಇವತ್ತಿಲ್ಲಿ ಏನು ಕುಕ್ ಮಾಡ್ತಿದ್ದೀವಿ ಅಂತ ಮಹೇಶ್ ಅವ್ರು ಹೇಳ್ತಾರೆ. ಮಹೇಶ್, ಇವತ್ತು ಏನು ಕುಕ್ ಮಾಡ್ತಿದ್ದೀರಾ? ಮಟನ್ ಸಾಂಬಾರು. ಮಟನ್ ಸಾಂಬಾರು. ಬನ್ನಿ ಮಹೇಶ್, ಕ್ಯಾಮ್ರಾಗೆ. ಪರವಾಗಿಲ್ಲ. ಮಟನ್ ಸಾಂಬಾರು ಮಾಡ್ತಿದ್ದೀರಾ? ಓಕೆ, ಮಟನ್ ಸಾಂಬಾರು ಮಾಡ್ತಿದ್ದಾರೆ. ನೋಡೋಣ ಹಿಂಗೆ ಬರುತ್ತೆ ಮಟನ್ ಸಾಂಬಾರು. ನಮ್ಮ ಶೆಫ್ ಮಹೇಶ್ ಆದರೆ ನಮ್ಮ ಸೂ ಶೆಫ್ ಸಂದೀಪ್ ಬೆಳಗ್ಗೆ ಶರ್ಟ್ಲೆಸ್ ಕೂತ್ಕೊಂಡಿದ್ದಾರೆ. ಈರುಳ್ಳಿ ಕಟ್ ಮಾಡಿ ಶೈ ಆಗ್ತಿದೆ ಪ್ರಭಾಸ್ ಇವರು. ಓಕೆ, ಈರುಳ್ಳಿ ಕಟ್ ಮಾಡ್ತಿದ್ದಾರೆ, ಟೊಮೆಟೊ ಕಟ್ ಮಾಡ್ತಿದ್ದಾರೆ, ಗಾರ್ಲಿಕ್ ಕಟ್ ಮಾಡ್ತಿದ್ದಾರೆ. ಓಕೆ, ಝೂಮ್ ಇನ್. ಫಸ್ಟು ಚಕ್ಕೆ ಅಲ್ಲ, ಫಸ್ಟು ಎಣ್ಣೆ, ಆಮೇಲೆ ಚಕ್ಕೆ, ಆಮೇಲೆ ಗೋಡಂಬಿ. ಓಕೆ, ಇವಾಗ ಈರುಳ್ಳಿ ಹಾಕ್ತಿದ್ದೀರಾ? ಓಕೆ, ಹೌದು. ಏನು ಮಾಡ್ತಿರೋದು? ಮಟನ್ ಸಾಂಬಾರಾ? ಮಟನ್ ಸಾಂಬಾರು ಅಥವಾ ಮಟನ್ ಗ್ರೇವಿ? ಮತ್ತು ಮಟನ್ ಗ್ರೇವಿ. ಓಕೆ, ಸಂದೀಪ್ ಇನ್ನ ಕಟ್ ಮಾಡ್ತಾನೆ ಇದ್ದಾನೆ. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇನ್ನು ಹಾಕ್ಕೊಂತೆ. ಇನ್ನೊಂದು ಏನು ಅರ್ಧ. ಜುಗುತನ ಮಾಡಬೇಡ ಸಂದೀಪ್, ಜಾಸ್ತಿ ಕಟ್ ಮಾಡು. ವಾವ್, ಹೊಟ್ಟೆ ಶಾಟ್. ಆ ಕಡೆ ಸಂದೀಪು ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ತಿದ್ದಾರೆ. ಈ ಕಡೆ ಮಹೇಶ್ ಅವರು ಸಾಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಏನು? ರುಬ್ಕೋಬೇಕಾ? ರುಬ್ಕೋಬೇಕು. ಇದೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು. ಓಕೆ, ಫ್ರೆಶ್ ಪುದೀನ, ಫ್ರೆಶ್ ಮೆಣಸಿನ್ಕಾಯಿ. ಎಷ್ಟೊತ್ತು ಸಾಟೆ ಮಾಡ್ಬೇಕು ನಿಮಗೆ? 10 ಮಿನಿಟ್ಸ್. 10 ಮಿನಿಟ್ಸ್ ಹಿಂಗೆ ಸಾಟೆ ಮಾಡಿ ಆಮೇಲೆ ರುಬ್ಬೇಕಾಯ್ತು. ಅದೆಲ್ಲ ಸಾಫ್ಟ್ ಆಗುತ್ತೆ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ, ಈರುಳ್ಳಿ ಲೈಟಾಗಿ ಸಾಫ್ಟ್ ಆದಮೇಲೆ ಇದು ಆಫ್ ಮಾಡಬೇಕು. ಸೊ ಇದೊಂದು ಸ್ವಲ್ಪ ಆರಿಸ್ಬಿಟ್ಟು ಫುಲ್ಲು ಆರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕಲ್ಲ. ಓಕೆ, ಇದ್ರ ಜೊತೆ ಪುದೀನೂ ಹಾಕ್ಬೇಕು. ಅದು ಕರಿದ ಬೇಸು. ಓಕೆ, ಮಿಕ್ಸಿಗೆಲ್ಲ ಹಾಕ್ಕೊಂಡು ಆರಿತ್ತದು. ಆಲ್ಮೋಸ್ಟ್ ಆಗಿ. ಸೊ ಈಗ ನೆಕ್ಸ್ಟು ಇದಕ್ಕೆ ಪುದೀನ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು. ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು. ಸಕಲಮಾಯ್ತು ಸರ್. ಒಂದು ಕಡೆ ಫೈನ್ಲಿ ಚಾಪ್ಡ್ ಆನಿಯನ್ಸ್ ರೆಡಿ ಆಗ್ತಿದೆ ಕುಕ್ಕರಲ್ಲಿ ಫ್ರೈ ಮಾಡೋದಕ್ಕೆ. ಸಕಲ ಮಾಡಿದ್ಯಾ? ಇನ್ನೂ ಫೈನ್ಲಿ ಚಾಪ್ ಮಾಡ್ಬೋದು ತಾನೆ? ಮಾಡು. ಕಾಮನ್ ರೋಹಿತ್ ಏನು ನೀನು ಆರಾಮಾಗಿ ಡಾಕ್ಟರ್ ಆಗ್ಬೋಯಿತ್ತು, ಸರ್ಜರಿ ಎಲ್ಲ ಮಾಡ್ಬೋಯಿತ್ತು. ಅಂದರೆ ನಾನು ಚೆನ್ನಾಗಿ ಕಟ್ ಮಾಡಿದ್ದೆ. ಅಲ್ಲ, ನಾನು ಬಿದೋಗ್ತಾ ಇದ್ದೆ ಸರ್ಜರಿ ಟೈಮಲ್ಲಿ. ಬ್ಲಡ್ ಅಂದರೆ ಆಗಲ್ವಾ? ಆನೇ ಆಗ್ತಿಲ್ಲ ಮಿಕ್ಸಿ. ಏನಾದರೂ ಆನ್ ಮಾಡೋಕ್ಕೆ ಏನಾದರೂ ಮಾಡೋ ಮಹೇಶ್. ಮಟನ್ ಮಾಡಬೇಕಾದ್ರೆ ಕೋಲ್ಡ್ ಕಾಫಿ ಜೊತೆ ಮಾತಾಡ್ತಾರೆ. ಅದು ಮಟನ್ ಅದು ಪಾಡಿಗೆ ಆಗುತ್ತೆ, ಇಲ್ಲಾಂದರೆ ಒಂದು ಅರ್ಧ ಅವರ್ ಬೇಕು. ಹೆವಿ ಅನ್ಹೈಜಿನಿಕ್ ಪ್ರಾಕ್ಟೀಸಸ್ ಇವ್ರದ್ದು. ಡೈರೆಕ್ಟಾಗಿ ಮಿಕ್ಸಿಗಳಿಗೆ ಕೈ ಹಾಕ್ಬಿಟ್ಟು ಟೇಸ್ಟ್ ಮಾಡ್ತಿದ್ದಾರೆ. ಅಜೀಬು, ಬಟ್ ಇರಲಿ. ಛೀ, ಇಲ್ಲ, ನಾನು ಸೋಪ ತೊಳ್ಕೊಂಬಂದೆ. ಅಲ್ಲಿ ಚಾಪ್ ಮಾಡಿಲ್ಲ. ಇಲ್ಲ, ಅದಾಗಿದ್ದಾದ್ಮೇಲೆ ಇವಾಗ ತೊಳ್ಕೊಂಬಂದಿತ್ತು. ಲೈಸ್, ಆಲ್ ಲೈಸ್. ನಿಜ. ಸಾಂಗ್ ಹಾಡು. ನಂಗೆ ಗೊತ್ತಿಲ್ಲ. ಪ್ರಭಾಸ್ ಫ್ಯಾನ್ ತಾನೇ ಹಾಡು. ಚಾಪಿಂಗ್ ಟೇಬಲ್ನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ನೋಡಿ. ಐ ಮೀನ್ ಈ ವೇಗೆಯಲ್ಲಿ ಅಥವಾ ಈ ಫ್ಲ್ಯಾಟಲ್ಲಿ 13 ಜನ ಇದೆ, 13 ಜನ ಸೇಮ್ ಟೇಬಲ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಬಟ್ ನಾವು ಒಳ್ಳೇದು ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಲೆಟ್ಸ್ ಕಾನ್ಸಂಟ್ರೇಟ್. ಚೆನ್ನಾಗಿದೆ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಗುಡ್ ಥಿಂಗ್ಸ್. ಹಾಗೆ ಸೈಡಲ್ಲಿ ನಮ್ಮ ಫ್ರೆಂಡು ಕೇರಳದಿಂದ ಚಿಕನ್
ಚಿಕನ್ ಕರಿ ಹಾಂ ಚಿಕನ್ ಕರಿ ಮಾಡ್ತಿದ್ದಾರೆ. ಸೊ ಕಾಂಪಿಟೇಷನ್ ಚಿಕನ್ ಕರಿ ವರ್ಸಸ್ ಮಟನ್ ಕರಿ. ಓಕೆ, ಒಂದು ಸೈಡ್ ಕುಕ್ಕರಲ್ಲಿ ಆನಿಯನ್ಸ್ನ ಫ್ರೈ ಮಾಡ್ಕೊತಿದ್ದೀವಿ, ಇನ್ನೊಂದು ಸೈಡ್ ಮಟನ್ ಕಟ್ ಮಾಡ್ತಿದ್ದೀವಿ. ಓಕೆ, ಅಲ್ಲಿ ಸ್ವಲ್ಪ ಗಾಚೂರಿತ್ತು. ಇಲ್ಲಿ ನಮ್ಮ ದೀಪು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಫುಲ್ ಎಲ್ಲ ಗುಡಿಸ್ತಾ ಇದ್ದಾನೆ. ದೀಪು ಅವನು NRI ಅವನು. ಪರವಾಗಿಲ್ಲ ನೋಡಿ, ಅದು ಗಲೀಜಾಗಿ ಮತ್ತೆ ಅಲ್ಲಿ ಮೂಳೆ ತಳ್ತಾ ಇದ್ದಾನೆ. ಮಟನ್ ಚಾಪಿಂಗ್. ಬಟ್ ಯಾವ ಪಾರ್ಟ್ ಇದು ಮಟನ್ದು? ಹೇಳೋಣ. ಯಾವ ಪಾರ್ಟ್ ಇದು ಮಹೇಶ್? ಓ, ಶೋಲ್ಡರ್ ಪಾರ್ಟ್ ಅಂತ ಇದು. ಎಷ್ಟು ಕೆ ಜಿ ಇದೆ? 1.5 kg ಇದೆಯಾ? ಓಕೆ, ನೋಡಿ ಇದು ದೊಡ್ಡ ಮೂಳೆ ಹಂಗೆ ಇದೆ. ಕಷ್ಟನ ಕಟ್ ಮಾಡೋಕ್ಕೆ ಇವಾಗ? ಅಷ್ಟೇನಿಲ್ಲ, ಅಂದರೆ ಈ ಮೂಳೆನ ಕಟ್ ಮಾಡೋಕ್ಕಾಗಲ್ಲ. ಗಾರ್ಲಿಕ್ ಪೇಸ್ಟ್ ಹಾಕಿದೆ 2 ಸ್ಪೂನ್ಸ್. ಓಕೆ, ಸೊ ಈಗ ಇದು ಲೈಟಾಗಿ ಆಗಿದೆ. ಸೊ ಈಗ ಮಸಾಲೆ ಹಾಕಬೇಕು. ಮಸಾಲೆ ರುಬ್ಬಿರೋ ಮಸಾಲನಾ? ಓಕೆ. ಇಕ್ಕಿರೋದು ನೀರು ಹಾಕ್ಬಿಟ್ಟು ಅಲ್ಲಾಡ್ಬಿಟ್ಟು ಓಕೆ. ಗ್ರೇವಿ ಬೇಯ್ತಾ ಇದೆ, ಕಲರ್ ಸಖತ್ತಾಗಿ ಬಂದಿದೆ. ಸೊ ಮಟನ್ ಸಾರಿಗೆ ಯಾವ ಉಪ್ಪು ಹಾಕ್ತಿದ್ಯಾ ಮಹೇಶ್? ಅಲ್ಪೆನ್ ಯೋಡ್ ಯೋಡ್ ಜೇಸ್. ಮಟನ್ ರೆಡಿ. ಕಟ್ ಮಾಡಲ ಅದ ಲೆಗ್ನ ಇಲ್ಲಿ ಬಿಡು, ದೊಡ್ಡದಾಗೆ ಇರಲಿ. ಬರೀ ಮಟನೇ ಕಾಣಿಸ್ತಿದೆ, ಕೆಳಗಡೆ ಗ್ರೇವಿ ಕಾಣಿಸ್ತಿಲ್ಲ. ಇವಾಗ ಎಷ್ಟು ನಿಮಿಷ ಇಡಬೇಕು ಇದನ್ನ? ಎಷ್ಟು ನಿಮಿಷ ಬೇಯಿಸ್ಬೇಕು? ಎಷ್ಟು ವಿಜಿಲ್ ಲೆಕ್ಕನಾ? 8 ವಿಜಿಲ್ಸ್ ಮಟನ್. ಓಕೆ, ನೆಕ್ಸ್ಟ್ ಈ ಮಟನ್ನ ಇಂಡಿವಿಜುವಲ್ ಕುಕ್ಕರಲ್ಲಿ ಬೇಯಿಸ್ತೀವಿ. ಆಮೇಲೆ ಮಟನ್ ಕರಿ ರೆಡಿ. ಆಮೇಲೆ ಏನಾದ್ರು ಡೆಕೋರೇಷನ್ ಎಲ್ಲ ಮಾಡಬೇಕಾ? ಇದಕ್ಕೆ ಲಾಸ್ಟಲ್ಲಿ ಕೊರಿಯಂಡರ್. ಓಕೆ, ಲಾಸ್ಟಲ್ಲಿ ಕೊರಿಯಂಡರ್ ಉಪ್ಪೆಲ್ಲ ಹಾಕಿ ಮಟನಿಂದ ರೆಡಿ ಆಗ್ತಿದೆ. ವಿಜಿಲ್ ಕಾಯ್ತಿದ್ದೀವಿ. ಹಾಗೆ ಪ್ಯಾಡಲ್ಲಾಗಿ ಮುಂದೆ ಅನ್ನ ಇಟ್ಟಿದ್ದೀವಿ, ಮಟನ್ ಜೊತೆ ಅನ್ನ ತಿನ್ನೋಕ್ಕೆ. ಕುಕ್ಕರ್ ವಿಜಿಲ್ ಬರೋಕ್ಕೆ ಹೆವಿ ಸ್ಟ್ರಗಲ್ ಮಾಡ್ತಿದೆ. ಅರ್ಧ ಅವರಿಂದ ವೆಯ್ಟ್ ಮಾಡ್ತಿದ್ದೀವಿ. ನೋಡ್ಬೇಕು ಇನ್ನು ಎಷ್ಟು ತೊಗೊಳುತ್ತೆ ಅಂತ. ಅನ್ನ ರೆಡಿ ಆಯಿತು, ಮಟನ್ ರೆಡಿ ಆಯಿತು, ಈರುಳ್ಳಿ ಸಪ್ರೇಟಾಗಿ ರೆಡಿ ಆಯಿತು. ನೆಕ್ಸ್ಟು ಕೂಲ್ ಡ್ರಿಂಕ್ಸ್. ಓಕೆ, ಕೂಲ್ ಡ್ರಿಂಕ್ಸು. ಯಾವುದಿದೆ ಕೂಲ್ ಡ್ರಿಂಕ್ಸು? ಜರ್ಮನಿಯಲ್ಲಿ ಫ್ರಿಜ್ಜಸ್ ಹಿಂಗಿರುತ್ತೆ ಫ್ರೆಂಡ್ಸ್. ಆಪಲ್ ಜ್ಯೂಸ್.